ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಆಡಿದಂತಹ ಮಾತಿದು. ಪ್ರಶಾಂತ್, ಮೊದಲೇದಾಗಿ ಘೋಷಣೆಗಳ ಬಗ್ಗೆ ಮಾತನಾಡೋದಾದ್ರೆ, ಈಗ ಡಿ ಕೆ ಮತ್ತು ಸಿದ್ದರಾಮಯ್ಯ ಇಬ್ಬರ ಬಣದವರು ಕೂಡ ಘೋಷಣೆ ಕೂಗಿದ್ದಾರೆ. ಅದು ಕೆ ಸಿ ವೇಣುಗೋಪಾಲ್ ಅವರ ಮುಂದೆನೆ. ಸೊ ಮೆಸೇಜ್ ಕೊಡುವಂತಹ ಪ್ರಯತ್ನನ ನೋಡಿ, ಇಬ್ಬರು ನಾಯಕರು ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ನಡೆಸಿದ್ರು. ರಾಜ್ಯದ ಜನತೆಗೆ ಏನು ಹೇಳಿದರು? ನಾವೆಲ್ಲ ಇಬ್ಬರು ಭಯಂಕರ ಒಟ್ಟಿಗಿದ್ದೀವಿ, ಅಧಿವೇಶನ ಮುಗಿಯುವವರೆಗೆ ನಾವು ಬ್ರದರ್ಸ್ ಥರ ಇದ್ದೀವಿ ಅಂತ. ಬ್ರದರ್ಸ್ ಥರ ಇರುವುದೇ ಆಗಿದ್ದಲ್ಲಿ ತನ್ನ ಬೆಂಬಲಿಗರನ್ನು ರೀನೀನ್ ಮಾಡಬೇಕಲ್ಲ. ಎರಡೂ ಬಣಗಳು, ಮುಖ್ಯಮಂತ್ರಿಗಳು ಮಾಡಬೇಕು, ಉಪಮುಖ್ಯಮಂತ್ರಿಗಳು ಮಾಡಬೇಕು. ಕೆ ಸಿ ವೇಣುಗೋಪಾಲ್ ಬಂದಾಕ್ಷಣ ಉಪಮುಖ್ಯಮಂತ್ರಿಗಳ ಬಣ ಡಿ ಕೆ ಅಂತ ಘೋಷಣೆ ಕೂಗುತ್ತೆ. ಸಿದ್ದರಾಮಯ್ಯನವರ ಬಣ ಐವಾನ್ ಡಿಸೋಜ್ ಹಿರಿಯ ನಾಯಕರು ಇಲ್ಲ, ಸಿದ್ದು ಜೈ ಪೂರ್ಣಾವಧಿ ಸಿ ಎಂ ಅಂತಕ್ಕಂಥ ಘೋಷಣೆ ಕೂಗ್ತಿದ್ದಾರೆ. ಅದರ ಅರ್ಥ ಏನು? ಅಂದರೆ ನಿನ್ನೆ ನೀವು ಒಂದು ಮಾತು ಹೇಳಿದ್ರಿ, ತಳಮಟ್ಟದಲ್ಲೂ ಏನೂ ಚೇಂಜ್ ಆಗಿಲ್ಲ, ಮೇಲ್ಮಟ್ಟದಲ್ಲೂ ಕೂಡ ಏನು ಬದಲಾವಣೆ ಆಗಿಲ್ಲ. ಎಸ್, ಬದಲಾವಣೆ ಆಗಿದೆ ಅನ್ನೋದರ ರೀತಿ ಒಂದು ರೀತಿ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಫಾರ್ ದ ಕನ್ಸಂಪ್ಷನ್ ಆಫ್ ಮೀಡಿಯಾ ಆ್ಯಂಡ್ ಪಬ್ಲಿಕ್ ನಡೆದಿದ್ದು ಬಿಟ್ಟರೆ ನಿಮಗೆ ಜಗಳ ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ಒಂದು ಹೆಜ್ಜೆನೂ ಮುಂದಿಟ್ಟಿಲ್ಲ. ಮತ್ತು ಈಗೆಲ್ಲರೂ ಏನು ಹೇಳ್ತಿದ್ದಾರೆ, ಈಗ ಈ ನಿನ್ನೆಯ ಸಭೆಯಿಂದ ಎಕ್ದಮ್ ಅನಿಸಿದ್ದೇನು, 5 ವರ್ಷ ಸಿದ್ದರಾಮಯ್ಯನವರು ಮುಂದುವರಿಯೋದು ಕಷ್ಟ, ಡಿ ಕೆಗೆ ತಕ್ಷಣಕ್ಕೆ ಸಿಗೋದು ಕಷ್ಟ ಅಲ್ವಾ? ಹಾಗಿರುವಾಗ ಇವತ್ತು ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಇನ್ನು 30 ತಿಂಗಳು ಆಗ್ಬೋದು. ಇನ್ನು 30 ತಿಂಗಳು ಅಂದರೆ ನಾನು ಫಸ್ಟ್ ಅಂತ ಅಂದ್ಕೊಂಡೆ 30 ತಿಂಗಳ ನಂತರ. ಅಲ್ಲಲ್ಲ, ಇನ್ನು 30 ತಿಂಗಳು ಅಂದರೆ 5 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ಅಂತ ಹೇಳಿದರು. ಅಂದರೆ ಎರಡೂ ಬಣಗಳ ನಾಯಕರ ಮಧ್ಯೆ ಸ್ಪಷ್ಟತೆ ಇಲ್ಲ. ಏನು ಇದು ಮಂಗಳೂರಿನಲ್ಲಿ ಏನಾಗಿದೆ, ನೀವು ಬೆಳಗಾವಿ ಅಧಿವೇಶನದಲ್ಲಿ ಪುನರಾವರ್ತನೆ ಆಗಲ್ಲ ಅಂತ ಅನ್ಕೋಬೇಡಿ. ಈ ಹಚ್ಚಿದ ಜ್ವಾಲೆಯನ್ನು ಪ್ರಜ್ವಲಿತಮಾನವಾಗಿ ಇಡುವ ಹೊಣೆಗಾರಿಕೆ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಮೇಲಿದೆ. ಅದು ಡಿ ಕೆ ಶಿವಕುಮಾರ್ ಹಚ್ಚಿದ್ರು ಆರ್ಬೇಕಾಗಿಲ್ಲ, ಅದು ಉರಿತಾನೆ ಇರಬೇಕು, ಆರ್ಬೇಕಾಗಿಲ್ಲ. ಅದು ಆರಿದ್ರೆ ನಿಮಗೆ ಸಿದ್ದರಾಮಯ್ಯನವರು ತಕ್ಷಣ ಕೇಳ್ಬಿಟ್ಟು ಕೊಡ್ತಾರೆ. ಹಾಗಾಗಿ ಅದನ್ನು ಪ್ರಜ್ವಲಿತಮಾನವಾಗಿ ಇಡುವ ಜ್ವಾಲೆಯನ್ನು ಅವರೇ ಹಚ್ಚಿದ್ರು. ಯಾರು? ಜ್ವಾಲೆ ಅನ್ನೋದು ಬೇಡ, ಜ್ವಾಲೆ ಇಸ್ ಅ ಬ್ಯಾಡ್ ವರ್ಡ್. ದೀಪವನ್ನು ಹಚ್ಚಿದ್ರು ಅಂತ ಅನ್ಕೋಣ. ದೀಪ ಹಚ್ಚಿದ್ದು ಅದು ಪ್ರಜ್ವಲಿತವಾಗಿಡ್ಬೇಕು, ಅದಕ್ಕೆ ಆಗಾಗ ತುಪ್ಪ ಹಾಕ್ಬೇಕು, ನಂದಿಸ್ಬಾರ್ದು, ಆ ಬತ್ತಿ ಸರಿ ಮಾಡ್ತಾ ಇರಬೇಕು. ಅದನ್ನ ಇವತ್ತು ಮಿಥುನ್ ರೈ ಮಂಗಳೂರಿನಲ್ಲಿ ಮಾಡಿದ್ರು. ಮಿಥುನ್ ರೈ ಬರೀ ಮಾಡಿದ್ರೆ ಹೆಂಗೆ? ಐವಾನ್ ಡಿಸೋಜ ತಕ್ಷಣಕ್ಕೆ ಅಂದ್ಕೊಂಡ್ರು. ಹೌದು, ಯಾಕಂದ್ರೆ ಎಲ್ರಿಗೂ ನಾಳೆ ಇದು ಇನ್ನೊಂದು ಪಾಲಿಟಿಕ್ಸ್ ಇರುತ್ತೆ ಇದರಲ್ಲಿ. ರಾಜ್ಯದಕ್ಕೆ ಬಂದಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧ್ಯೆ ನಡೆದ್ರೆ, ಜಿಲ್ಲೆಗೆ ಹೋದಾಗ ಎರಡು ಬಣಗಳ ನಾಯಕರ ನಡುವೆ ಪರಸ್ಪರ ನಾನು ನನ್ನ ನಾಯಕ ನನಗೆ ಒಂದು ಉಗೆ ಅನ್ನೋದನ್ನು ತೋರಿಸ್ಬೇಕಲ್ಲ ಬಹಿರಂಗ. ಇಲ್ಲ, ಅದರಲ್ಲಿ ನನಗೇನು ಭವಿಷ್ಯ ಇದೆ ನಾಳೆ? ಈಗ ಮಿಥುನ್ ರೈ ನನಗೆ ನೀವು ಹೇಳಿ, ನೀವು ಕೂಡ ಮಂಗಳೂರು ಭಾಗದಿಂದ ಬರ್ತೀರಿ, ಕಳೆದ 2 ತಿಂಗಳಲ್ಲಿ ಯಾಕೆ ಚರ್ಚೆಯಲ್ಲಿದ್ದಾರೆ ಅವರು? ಒಂದ್ಸಲ ಬಹಿರಂಗವಾಗಿ ಹೇಳಿದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ, ಯಾವುದೋ ಒಂದು ಉತ್ಸವದಲ್ಲಿ ಹೇಳಿದರು. ಅವತ್ತು ಮಿಥುನ್ ರೈ ಚರ್ಚೆ ಆಯಿತು. ಇವತ್ತು ಮಿಥುನ್ ರೈ ಚರ್ಚೆ ಆಗ್ತಿದೆ, ಯಾಕಂದರೆ ಡಿ ಕೆ ಅನ್ನೋದನ್ನು ಕೂಗಿದ್ರು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣ ಕೂಡ ಸಿದ್ದರಾಮಯ್ಯ ಪೂರ್ಣಾವಧಿ ಅಂತ ಕೂಗ್ತಿದೆ. ಅಂತಂದರೆ ತಳಮಟ್ಟದಲ್ಲಿ ಸ್ಪಷ್ಟತೆ ಇದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಎರಡೆರಡು ಬ್ರೇಕ್ಫಾಸ್ಟ್ ಮಾಡಿದ್ದು ಮೀಡಿಯಾ ಕನ್ಸಂಪ್ಷನ್ಸ್ಗೋಸ್ಕರ, ಎರಡೆರಡು ಬ್ರೇಕ್ಫಾಸ್ಟ್ ಮಾಡಿದ್ದು ಜನಸಾಮಾನ್ಯರ ಕನ್ಸಂಪ್ಷನ್ಗೋಸ್ಕರ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕನ್ಸಂಪ್ಷನ್ ಏನಿದೆ? ಜಗಳ ಬಗೆಹರಿದಿಲ್ಲ. ಪ್ರಶಾಂತ್, ಡಿ ಕೆ ಅವರ ಅನುಪಸ್ಥಿತಿಯಲ್ಲಿ ಈ ರೀತಿಯ ಘೋಷಣೆ, ಸೊ ಇದನ್ನು ಹೇಗೆ ನೋಡಬೇಕು ಅಂತ? ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅವ್ರದೇ ಪಕ್ಷ ನಾಯಕರು ಅಲ್ಲ. ಈಗ ಡಿ ಕೆ ಮತ್ತು CM ಇಬ್ಬರು ಬಂದು ಇಳಿದಾಗ ಇದು ನಡೆದಿತ್ತಂದ್ರೆ ಬೆಂಕಿ ಹತ್ಕೊಳ್ತಾ ಇತ್ತು. ಪೊಲಿಟಿಕಲ್ ಹೇಳ್ತೀನಿ, ಬೆಂಕಿಯಿಂದ ಪೊಲಿಟಿಕಲ್. ಇಬ್ಬರು ಇದ್ದಾಗ ಈ ರೀತಿ ಡಿ ಕೆ ಈಗ ಯಾಕೆ ಮೋದಿ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಹೋಗೋದೆಲ್ಲ ಬಂದ್ ಮಾಡಿದ್ರು? ಮೋದಿ ಜೈ ಕಾರ್ಯಕ್ರಮದಲ್ಲಿ ಮೋದಿ ಅಂತ, ವಿಚ್ ಇಸ್ ನಾಟ್ ಗುಡ್ ಅಲ್ವಾ? ಉಭಯ ನಾಯಕರಿದ್ದಾಗ ಒಂದು ಪಾರ್ಟಿಯ ಘೋಷಣೆಗಳನ್ನು ಅಲ್ಲಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ವಿರುದ್ಧ ಪಾರ್ಟಿಗಳು. ಪ್ರಶಾಂತ್, ನಾನು ಹೇಳೋ ಅರ್ಥ ಅಂದರೆ ಒಂದೇ ಪಕ್ಷ, ನಾಯಕರೆಲ್ರಿಗೂ ಕೂಡ ಒಬ್ಬರೇ. ಸೊ ಇದು ಅಪೋಸಿಟ್. ಈಗ ಮೋದಿ BJPಯಿಂದ ಬರ್ತಾರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ. ಸೊ 2 ಪಕ್ಷಗಳ ನಡುವೆ ಒಂದು ಘೋಷಣೆ ಅನ್ಕೊಳ್ಬೋದು. ಆದರೆ ಒಂದೇ ಪಕ್ಷ, ಸರ್ಕಾರ ಕಾಂಗ್ರೆಸ್ದೇ ಇದೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅದು ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಇಂತಹ ಘೋಷಣೆ, ಅದನ್ನು ಪಕ್ಷ ಹೇಗೆ ನೋಡುತ್ತೆ ಅಂತ ನೋಡಿ. ಪಕ್ಷ ಏನು ನೋಡುವ ಸ್ಥಿತಿಯಲ್ಲಿ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಮೇಲ್ಮಟ್ಟದಲ್ಲಿ ಕೆ ಸಿ ವೇಣುಗೋಪಾಲ್ ಇದೆ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್. ಅವರು ಎದುರುಗಡೆನೆ ಮಿಥುನ್ ರೈ ಘೋಷಣೆ ಆಗ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಮೋದಿ ಅನ್ನಲ್ವಾ, ಡಿ ಕೆ ಇವೆಲ್ಲ ನಡೀತು ಬಿಡ್ರಿ ಅಂತ. ಅಲ್ಲಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅಂದರೆ ನೋಡಿ,
ಈ ಎರಡೂ ಜಗಳದಲ್ಲಿ ಹೈಕಮಾಂಡ್ ಏನು ಮಾಡಿಬಿಟ್ಟಿದೆ ಅಂದರೆ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಎರಡು ಬಣಗಳನ್ನು ಲೆಜಿಟಿಮೈಸ್ ಮಾಡಿಬಿಟ್ಟಿದೆ. ಅವ್ರ ಮಧ್ಯೆ ಏನು ನಡೆದರೂ ಕೂಡ ನಿಮಗೇನು ಅಂದರೆ ಹೈಕಮಾಂಡ್ಗೂ ಕೂಡ ಅದಕ್ಕೇನು ಅದು ಸುಮ್ಮನೆ ಅದು ಇಕ್ಬಾಲ್ ಹುಸೇನ್ರಿಗೆ ನೋಟಿಸ್ ಕೊಟ್ಟರು, ಇನ್ನು ಬಾಲಕೃಷ್ಣಗೆ ನೋಟಿಸ್ ಕೊಟ್ಟರು, ಈ ಕಡೆಯವ್ರಿಗೆ ನೋಟಿಸ್ ಕೊಟ್ಟರು, ಕಣ್ಣೊರ್ಸೋ ಕೆಲಸ ಮಾಡಿ ಅಲ್ಲ ಕಣ್ಣರ್ಸೋದಲ್ಲ, ಅದು ನೀವು ಅದರ ತಳಮಟ್ಟಕ್ಕೆ ಹೋಗೋಕ್ಕಾಗಲ್ಲ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ. ಮತ್ತು ಈ ಜಗಳ ಬಗೆಹರಿಯುವವರೆಗೆ ಈ ರೀತಿಯ ಚಟುವಟಿಕೆಗಳು ನಡೆಯೋದೆ. ವಾಟ್ ಈಸ್ ಇಂಪಾರ್ಟೆಂಟ್? ಓಕೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರಿ, ಒಂದು ಬೇಕಿತ್ತು, ಅದು ಎರಡೆರಡು ನಡೆಸಿದ್ರಿ. ಬಟ್ ಅಂತಿಮವಾಗಿ 1 ತಿಂಗಳು ಬಿಟ್ಟು, 1.5 ತಿಂಗಳು ಬಿಟ್ಟು, 2 ತಿಂಗಳು ಬಿಟ್ಟು ನೀವು ಜಗಳ ಬಗೆಹರಿಸ್ತೀರಾ? ಹೇಗೆ ಜಗಳ ಇವತ್ತಿನ ಘಟನಾವಳಿಗಳನ್ನು ನೀವು ನೋಡಿದರೆ ನಿನ್ನೇನು ಅನ್ನಿಸ್ತಾ ಇತ್ತು? ಇಲ್ಲ ಎಲ್ಲೋ ಸ್ವಲ್ಪ ಸಿದ್ದರಾಮಯ್ಯನವರು ಮೆಲೋ ಡೌನ್ ಆಗಿದ್ದಾರೆ ಅಂತ ಅನಿಸ್ತಿತ್ತು. ಇವತ್ತು ಡಿ ಕೆ ಘೋಷಣೆ ಕೂಗಬೇಕು. ಒಂದು ವೇಳೆ ಇಶ್ಯೂ ಸೆಟ್ಲ್ ಆಗಿತ್ತು ಅಂತ ಅನ್ಕೋಣ, ಎಲ್ಲರೂ ಹೇಳೋ ಪ್ರಕಾರ ಒಳಗಿಂದೊಳಗಡೆ ಇಶ್ಯೂ ಸೆಟ್ಲ್ ಆಗಿಬಿಟ್ಟಿದೆ ಅಂತ ಅನ್ಕೋಣ, ಹಾಗಿದ್ರೆ ಘೋಷಣೆ ಕೂಗುವ ಔಚಿತ್ಯ ಏನು ಬರ್ತಾ ಇತ್ತು? ಬರ್ತಿರ್ಲಿಲ್ಲ. ಇವತ್ತು ಹರಿಪ್ರಸಾದ್, ಬಿ ಕೆ ಹರಿಪ್ರಸಾದ್ ಅವರು ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರನ್ನೇನು ಕರೆದಿಲ್ಲ. ಅಲ್ಲಿ ಕೆ ಸಿ ವೇಣುಗೋಪಾಲು, ಸಿದ್ದರಾಮಯ್ಯನವ್ರನ್ನ, ಜನಾರ್ದನ್ ಪೂಜಾರಿ ಅವ್ರನ್ನ, ಸರಿ ಬಿಲ್ಲವ ಸಮಾಜದ ಕಾರ್ಯಕ್ರಮ, ನಾರಾಯಣ ಗುರು ಮತ್ತು ಗಾಂಧಿ ಅನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದರ ಅರ್ಥ ಇಷ್ಟೇ ವೀಣಾ, ಈ ಜಗಳ ಏನೂ ಬಗೆಹರಿದಿಲ್ಲ. ಕೆಳಗಡೆನೂ ಬಗೆಹರಿದಿಲ್ಲ, ಮೇಲ್ಗಡೆನೂ ಬಗೆಹರಿದಿಲ್ಲ. ಸುಮ್ಮನೆ ಬೆಂಗಳೂರಿನಲ್ಲಿ ಇಬ್ಬರು ಕುಳಿತು ಒಂದು ಬ್ರೇಕ್ಫಾಸ್ಟ್ ಮಾಡಿದರೆ ನಾವು ಒಟ್ಟಿಗಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಬಟ್ ಇಬ್ಬರೂ ಇನ್ನೂ 2 ಬ್ರೇಕ್ಫಾಸ್ಟ್ ಮಾಡ್ಬೋದು, ಇನ್ನೂ 2 ಊಟಕ್ಕೆ ಕರಿಬೋದು. ಬೆಳಗಾವದಲ್ಲಿ ಒಂದು ಔತಣಕ ಊಟವನ್ನು ಮಾಡಿಬಿಡ್ಬೋದು ಬ್ಯಾಂಕ್ವೆಟಲ್ಲಿ. ಬಟ್ ಊಟ ಮಾಡೋದ್ರಿಂದ ನೀವು ಅಂದ್ರಲ್ಲ ಇವತ್ತು ಮೀನು ತಿಂದ್ರು, ನಾಟಿ ಕೋಳಿ ನೀವು ಏನೇ ತಿನ್ನಿರಿ, ದ್ಯಾಟ್ ಈಸ್ ಅಪ್ ಟು ಯು, ದ್ಯಾಟ್ ಈಸ್ ಯುವರ್ ಪರ್ಸನಲ್ ಪ್ರಿರೋಗೇಟಿವ್. ವಾಟ್ ಈಸ್ ಇಂಪಾರ್ಟೆಂಟ್ ಪೊಲಿಟಿಕಲಿ, ನೀವು ಈ ಜಗಳಕ್ಕೆ ಫಾರ್ಮುಲಾ ಕಂಡು ಹಿಡಿದಿದ್ದೀರಾ? ಇನ್ನು ಇವತ್ತಿನ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಹೇಗೆ ನೋಡಬೇಕು ಪ್ರಶಾಂತ್? 30 ತಿಂಗಳಾದ ನಂತರನಾದರೂ ಬಿಟ್ಕೊಡ್ಬೇಕು, 10 ವರ್ಷ ಆದರೂ ಬಿಟ್ಕೊಡ್ಬೇಕು ಅಂದರೆ ಈಗ ನಿನ್ನೆ ಜಿ ಪರಮೇಶ್ವರ್ ಒಂದು ಹೇಳಿಕೆ ಕೊಟ್ಟರು ಅಲ್ವಾ? ಯಾಕೆ ಕೊಟ್ಟರು ಅದನ್ನು ಹೇಳಿಕೆ? ಬ್ರೇಕ್ಫಾಸ್ಟ್ ನಡೆದಾಗಲೇ ಫೋಕಸ್ ಬರೀ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಂದು ಹೋಗ್ತಿದೆ, ನನ್ನನ್ನು ಯಾಕೆ ನೆನಪಾರ್ತೀರಿ ಅಂತ ಒಂದು ಬೈಟ್ ಕೊಟ್ಟರು. ಸತೀಶ್ ಜಾರಕಿಹೊಳಿ ಈಸ್ ಆಲ್ಸೋ ಎಂಜಾಯಿಂಗ್ ಆಲ್ ದ ಲೈಮ್ ಲೈಟ್. ಆಗಾಗ ನಾವೇನು ಸತೀಶ್ ಜಾರಕಿಹೊಳಿ ಅವ್ರು ಇಲ್ಲ ಅಂದರೆ ಬರೀ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಉಳಿದವ್ರಿಗೂ ಅನಿಸುತ್ತೆ ನಮಗೇನು ಲೈಮ್ ಲೈಟು ಅಂತ ಒಂದು ಹೇಳಿಕೆಯನ್ನು ಕೊಡ್ತೀವಿ. ನಾನು ಅದಕ್ಕೆ ಹೇಳಿದೆ, ಹೇಳಿಕೆಗಳನ್ನು 100 ಕೊಡ್ಬೋದು. ಇನ್ನು ಹೇಳಿಕೆಗಳಿಂದ ರಾಜಕಾರಣ ಬದಲಾಗಲ್ಲ. ಹೇಳಿಕೆ ಕೊಟ್ಟ ಮಾತ್ರಕ್ಕೇನೋ ರಾಜಕಾರಣ ಚೇಂಜ್ ಆಗ್ತಿದೆ ಅಂತಕ್ಕಂಥದ್ದಿಲ್ಲ. ಹೇಳಿಕೆಗಳನ್ನು ಕೊಡ್ತಾವ್ರೆ, ಸಿದ್ದರಾಮಯ್ಯನವರು ಕೊಡ್ತಾರೆ, ಬ್ರದರ್ಸ್ ಅಂತಾರೆ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಹೋಗಿ. ಬಟ್ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಮುಖ್ಯ ಏನು ವೀಣಾವ್ರೆ, ಏನಾದರೂ ನೀವು ಫಾರ್ಮುಲಾ ಕಂಡು ಹಿಡಿದಿದ್ದೀರಾ? ಸರಿಯಪ್ಪ, ಜನವರಿ ಅಲ್ಲ, ಫೆಬ್ರವರಿ ಅಲ್ಲ, ಮಾರ್ಚ್ನಲ್ಲ, ಅಥವಾ ಕಾರ್ಯಕರ್ತರಿಗೆ ಅದನ್ನು ಕಮ್ಯುನಿಕೇಟ್ ಮಾಡಿದ್ದೀರಾ? ಹೋಗಲಿ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರು ಕಾಸ್ಮೆಟಿಕ್ ಬ್ರೇಕ್ಫಾಸ್ಟ್ ಇದು ಅಲ್ವಾ? ಅದು ಇಲ್ಲ, ಪೂರ್ಣ ಪ್ರಮಾಣದಲ್ಲಿ 2 ಬಣಗಳು 1 ತಿಂಗಳು ಸುಮ್ಮನೆ ಇರಬೇಕು ಅನ್ನೋ ತೀರ್ಮಾನ ತೆಗೆದುಕೊಂಡಿದ್ರೆ ಮಂಗಳೂರಿನಲ್ಲಿ ಯಾಕೆ ಘೋಷಣೆಗಳನ್ನು ಕೂಗ್ತಾನೆ ಇರಲಿಲ್ಲ. ಮತ್ತು ಇನ್ನೊಂದು, ಈ 2 ಬಣದವರು ಅವರವ್ರ ನಾಯಕ CM ಆಗಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ. ಇವತ್ತು ರಾಜಣ್ಣ ಅವರು ಆಡಿದಂತಹ ಮಾತು, ನಾವು ಸಿದ್ದರಾಮಯ್ಯನವರು CM ಸ್ಥಾನದಿಂದ ಇಳಿತಾರೆ ಅನ್ನೋದಾದರೆ ದಲಿತ ಮುಖ್ಯಮಂತ್ರಿ ಆಗಬೇಕು, ಪರಮೇಶ್ವರ್ ಆಗಬೇಕು ಅಂತ. ಸೊ ಹೇಗೆ ಪಕ್ಷ ಇದೊಂದು ಹೊಸ ಸುದ್ದಿ ಬರ್ತಾ ಇತ್ತು ನಿನ್ನೆ. ಸಿದ್ದರಾಮಯ್ಯನವರು ನಿನ್ನೆ ಡಿ ಕೆ ಶಿವಕುಮಾರ್ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದ ರೀತಿಯಿಂದಾಗಿ ಸಿದ್ದರಾಮಯ್ಯನವ್ರ ಜೊತೆ ಕಳೆದ 6 ತಿಂಗಳು ಯಾರ್ಯಾರು ನಿಂತ್ಕೊಂಡಿದ್ರು ಪ್ರಮುಖ ಸಚಿವರು, ಅವರಲ್ಲೇ ಬೇಸರ ಇದೆ ಅಂತ ರಾಜಣ್ಣ ಅವ್ರ ಮಾತನಲ್ಲ. ಅವ್ರೇನು ಹೇಳಿದ್ರು ರಾಜಣ್ಣ ಅವರು? ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ನಾವು ಜಿ ಪರಮೇಶ್ವರ್. ಹೌದು. ಸೊ ಈ ನನಗನ್ಸುತ್ತೆ ವೀಣಾ, ಕಳೆದ 2-3 ದಿನಗಳಲ್ಲಿ ಬ್ರೇಕ್ಫಾಸ್ಟ್ ತುಂಬ ಫೋಕಸ್ ಆಯಿತು. ಬ್ರೇಕ್ಫಾಸ್ಟ್ ಬಗ್ಗೆ ಭಯಂಕರ ಚರ್ಚೆ ಆಯಿತು, ಇಬ್ಬರ ಮಧ್ಯೆ ಕದನ ವಿರಾಮದ ಬಗ್ಗೆ ಚರ್ಚೆ ಆಯಿತು. ಬಟ್ ಈ ಬೂದಿ ಮುಚ್ಚಿದ ಕೆಂಡ ಏನಿದೆ, ಇದು ಅಧಿವೇಶನದಲ್ಲಿ ಯಾವ ಸ್ವರೂಪವನ್ನು ತಾಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ರಾಜಣ್ಣ ಅವರು ಇವತ್ತಿನ ಹೇಳಿಕೆ, ಬೇರೆ ಬೇರೆ ಬಣಗಳು ಇನ್ನೂ ಕೂಡ ನೀಡ್ತಾ ಇರ್ತಕ್ಕಂಥ ಹೇಳಿಕೆಗಳು, ಅದು ನನಗನ್ಸುತ್ತೆ ಜಗಳ ಏನೂ ಬಗೆಹರಿದಿಲ್ಲ. ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಆಗಿಲ್ಲ. ಸುಮ್ಮನೆ ಚರ್ಚೆ ಆಯಿತು. ಸೋನಿಯಾ ಗಾಂಧಿ ಅವರು ಇವತ್ತು ಕರೆದು ಚರ್ಚೆ ಮಾಡ್ತಾರೆ ಖರ್ಗೆ ಅವ್ರ ಜೊತೆ, ರಾಹುಲ್ ಗಾಂಧಿ ಇವತ್ತು ಕರೆದು ಖರ್ಗೆ ಅವ್ರ ಜೊತೆ. ನಾನು ದಿಲ್ಲಿಯಲ್ಲಿ ಕೇಳಿದೆ ಏನು ಚರ್ಚೆ, ಇಲ್ಲಿವರೆಗೆ ಅಪ್ಲಿಕೇಶನ್ ಆಫ್ ಮೈಂಡೇ ಆಗಿಲ್ಲ. ಈ ಬ್ರೇಕ್ಫಾಸ್ಟ್ ಏನಿದೆ, ಇದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಭಯಂಕರ ಪೊಲಿಟಿಕಲ್ ಅಕ್ಯುಮನ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಇದೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫೋನ್ ಮಾಡಿ ಒಂದು ಬ್ರೇಕ್ಫಾಸ್ಟ್ ಮಾಡಿ
ಬ್ಯಾಲೆನ್ಸ್ ಮಾಡಿ ಅಧಿವೇಶನಕ್ಕೆ ಹೋಗಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಬಟ್ ಒಳಗಡೆ ಏನೂ ಬದಲಾವಣೆ ಆಗಿಲ್ಲ. ಸಿದ್ದರಾಮಯ್ಯನವ್ರ ಜೊತೆಗೂ ಕೂಡ ಇವತ್ತು ಈಗ ವೇಣುಗೋಪಾಲ್ ಇವತ್ತು ಎಲ್ಲರೂ ಅಲ್ಲಿದ್ದರಲ್ವ, ಪರಮೇಶ್ವರ್ ಎಲ್ಲರೂ ಇದ್ದರು. 1-to-1 ಸಭೆನೇ ನಡೆದಿಲ್ಲ ಏನು. ಹಿಂಗೆ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಅಲ್ವಾ ಪ್ರಶಾಂತ್? ಹೈಕಮಾಂಡು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲ ಇದು ಹಿಂಗೆ ಮೊದಲ ಬಂಡಾಯದ ನನಗನ್ಸುತ್ತೆ ಮೊದಲ ಬಂಡಾಯದಿಂದ ತುಂಬಾ ಡ್ಯಾಮೇಜ್ ಆಗುವಂಥ ಸ್ಥಿತಿ ಇರಲ್ಲ. ಅಧಿವೇಶನದಲ್ಲಿ ಜೊತೆಗೆ ಹೋಗ್ಬೋದು ಅಲ್ಲ. ಬಟ್ ಜನವರಿ ಫೆಬ್ರವರಿಯಲ್ಲೂ ನೀವು ನಿರ್ಣಯಗಳನ್ನು ತೆಗೆದುಕೊಳ್ಳದೆ ಮತ್ತೊಂದು ಸುತ್ತಿನ ಬಂಡಾಯ ಆದರೆ ಅದು ನಾಳೆ ರೆಸಾರ್ಟ್ವರೆಗೆ ತಲುಪಿದ್ರೆ ಅವಾಗ ಪರಿಸ್ಥಿತಿ ಇರ್ರಿಪೇರೇಬಲ್ ಆಗುತ್ತೆ. ಎಸ್ ಎಸ್ ಮಾತಾಡೋಣ ಪ್ರಶಾಂತ್. ಹೈಕಮಾಂಡ್ ನೋಡಿ, ನೀವು ಹೈಕಮಾಂಡ್ ಯಾವ ರೀತಿ ಕೆಲಸ ಮಾಡಬೇಕಿತ್ತು. ಕರೆಕ್ಟ್, ಅದಿಲ್ಲಿ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ 2.5 ವರ್ಷದ ಭರವಸೆನೋ 2.5 ವರ್ಷದ್ದು ಸಮಸ್ಯೆ 2.5 ವರ್ಷದ ನಂತರ ಬರುತ್ತೆ ಅಂತ ಗೊತ್ತಿದ್ದಾಗ ನೀವು ಇನ್ನೊಂದು ಸ್ವಲ್ಪ ಮುಂದೂಡ್ತಾ ಇದ್ರಿ. ಎಸ್, ಅಂತಿಮವಾಗಿ ಇಲ್ಲ ಹಿಂಗ್ ಆಗತ್ತೆ ಅಂತ ಇವತ್ತಲ್ಲ ನಾಳೆ ಡಿಸಿಷನ್ ತಗೊಳ್ಳೇಬೇಕು. ಅದನ್ನ ಈಗಲೇ ತೆಗೆದುಕೊಂಡ್ರೆ ಬಹುಶಃ ಒಳ್ಳೇದಿರುತ್ತೇನೋ ಪಕ್ಷದ ದೃಷ್ಟಿಯಿಂದ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.